ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆ ಗ್ರಾಮದ ಜನರ ಸಮಸ್ಯೆಯನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಗ್ರಾಮದಲ್ಲಿ ಪ್ರತಿ ಮನೆಗೆ ನಲ್ಲಿ ಇದೆ, ಆದರೆ ನೀರೇ ಬರ್ತಿಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ವರ್ಷಗಳ ಕಳೆದು ಹೋಗಿದೆ. ಬೋರ್ವೆಲ್ ಹಾಳಾಗಿದ್ರೂ ಕೂಡ ತಿರುಗಿ ನೋಡೋರೇ ಇಲ್ಲ. ನಲ್ಲಿಗಳಿದಾವೆ, ಆದರೆ ನೀರಿಲ್ಲ ರೀ. ಇವ್ರದ್ದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಂತು, ಹರ್ ಘರ್ ಗಂಗಾ. ಪ್ರತಿ ಮನೆಗೆ ನೀರು ಬೀಳ್ತಾನೆ ಇಲ್ಲ. ಕೆಲವು ಕಡೆ ಬರ್ತಿದೆ, ಕೆಲವು ಕಡೆ ಶುರುವೇ ಆಗಿಲ್ಲ. ಹೋಗ್ಲಿ, ಇವರಾದ್ರೂ ಮಾಡ್ಬೇಕಲ್ವಾ, ಪಂಚಾಯತಿಯವರು, ಅವರು ಕೂಡ ಇಲ್ಲ. ಬೋರ್ವೆಲ್ ಹಾಳಾಗಿದ್ರು ಕೂಡ ತಿರುಗಿ ನೋಡೋರಿಲ್ಲ ರೀ. ಚಿತ್ರದುರ್ಗದ ಬಚ್ಚ ಬೋರ್ನಹಟ್ಟಿಯ ದುಸ್ಥಿತಿ ಇದು. ಕುಡಿಯೋಕೆ ಬಳಸೋಕೆ ನೀರಿಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಮೊದಲೇ ಮುಂಗಾರಿಲ್ಲ, ಮಳೆ ಇಲ್ಲ. ಚಿತ್ರದುರ್ಗ ಅಂದ್ರೆ ನಮ್ಗೆ ಗೊತ್ತು, ಪಕ್ಕಾ ಬಯಲುಸೀಮೆ ಇದು. ಒಂದು ನದಿ ಇಲ್ಲ ಅಲ್ಲಿ. ಕೆರೆಗಳು ಬತ್ತು ಹೋಗಿದಾವೆ, ಅಂತರ್ಜಲ ಕುಸಿದೋಗಿದೆ. ಏರಿಯಾಗೆ ಒಂದೇ ನಲ್ಲಿ ಇದೆ ಅಂತೆ, ಅದರಲ್ಲೂ ಸರಿಯಾಗಿ ನೀರು ಬರಲ್ಲ. ನೋಡಿ, ಎಲ್ಲ ಕರೆಕ್ಟ್ ಇರುತ್ತೆ, ನಲ್ಲಿ ಶುದ್ಧ ಮಾಡಿರ್ತಾರೆ, ಆದರೆ ನೀರು ಬರಲ್ಲ. ಗೋನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಚ್ಚ ಬೋರ್ನಹಟ್ಟಿ. ನೀರು ಕೊಡಿ ಅಂತ ಕೇಳಿದ್ರೆ PDO ಪಾತ್ರಣ್ಣ ಉಡಾಫೆ ಉತ್ತರ ಕೊಡ್ತಾರಂತೆ. ಕುಡಿಯೋಕೆ ನೀರು ಕೊಡಿ ಸ್ವಾಮಿ ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. PDO ಅವ್ರು ಕೇಳಿದ್ರೆ ಹಾರೈಕೆ ಉತ್ತರ ಕೊಡ್ತಾರೆ. ಯಾಕೆ ನಿಮ್ಮ ವ್ಯಾಪ್ತಿಗೆ ಬರಲ್ವಾ ಅದು? ಅಥವಾ ನೀವು ಸರ್ಕಾರದಿಂದ ನೇಮಿಸಲ್ಪಟ್ಟ ಅಧಿಕಾರಿ ಅಲ್ವಾ ನೀವು? ಆ ಗ್ರಾಮಸ್ಥರ ಗೋಳು ಕೇಳುವಂಥ ಹಕ್ಕು ನಿಮಗಿಲ್ವಾ? ಕುಡಿಯೋಕೆ ನೀರು ಕೇಳ್ತಿದ್ರೆ ನಿಮ್ಮ ಮನೆ ಆಸ್ತಿ ಕೇಳ್ತಿಲ್ಲಪ್ಪ ಅವರು, ಅಥವಾ ನಿನ್ನ ಶೇರ್ ಕೊಡು ಅಂತ ಕೇಳ್ತಿಲ್ಲ ಅವರು. ನಿಂದು ಏನು ಕೆಲಸ ಇದನ್ನು ಮಾಡಂತ ಹೇಳ್ತಿದ್ದಾರೆ ಅಷ್ಟೇ. ಏನಾದರೂ ಒಂದು ವ್ಯವಸ್ಥೆ ಮಾಡಿ ಟ್ಯಾಂಕರ್ ಮೂಲಕ ತರಿಸ್ಕೊಡ್ರಿ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತನ್ನಿ. ಪಂಚಾಯತಿಯವ್ರು ಆಯ್ತಪ್ಪ ನಿಮ್ಮ ಕಡೆಯಿಂದ ಆಗಲಿಲ್ವಾ, ಆಯಿತು DC ಅವ್ರ ಗಮನಕ್ಕೆ ತನ್ನಿ. ಅವರು ಸರ್ಕಾರದ ಗಮನಕ್ಕೆ ತರ್ತಾರೆ, ಏನೋ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ. ನೀವು ಸಮಸ್ಯೆನೇ ಕೇಳಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರ ಹೆಂಗೆ ಹುಡುಕ್ತೀರಿ? ನೋಡಿ, ಏರಾಗಿರೋದು ಒಂದೇ ನಲ್ಲಿ, ಆ ನಲ್ಲಿ ನೀರೇ ಬರಲ್ಲ. ಬೋರ್ವೆಲ್ಗಳೆಲ್ಲ ಬತ್ತು ಹೋಗಿಬಿಟ್ಟಿದ್ದಾವೆ. ಶುದ್ಧ ಕುಡಿಯೋ ನೀರಿನ ಘಟಕ ಅದೂ ಕೂಡ ಹಾಳಾಗಿ ಬಹಳ ವರ್ಷಗಳು ಕಳೆದಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಹಾಂತೇಶ್ ನೀಡ್ತಾರೆ. ಮಹಾಂತೇಶ್, ಮೊದಲೇ ಮಳೆ ಇಲ್ಲ, ಚಿತ್ರದುರ್ಗ ಅಂತಂದರೆ ಪಕ್ಕ ಬಯಲುಸೀಮೆ, ಅದು ನದಿ ಕೂಡ ಇಲ್ಲ, ಕೆರೆಗಳು ಬತ್ತು ಹೋಗಿದ್ದಾವೆ. ಈಗ ಆ ಗ್ರಾಮದ ಜನರ ಒಂದು ಪರಿಸ್ಥಿತಿ ಹೇಗೆ, ಮತ್ತು ನೀರಿಗೆ ವ್ಯವಸ್ಥೆ ಸದ್ಯಕ್ಕೆ ಏನು ಮಾಡ್ತಿದ್ದಾರೆ, ಪಂಚಾಯತಿಯವರ ಉಡಾಫೆ ಹೆಂಗಿದೆ ಅನ್ನೋದು? ಪ್ರಭು, ಏನು ಕೇಂದ್ರ ಸರ್ಕಾರದ ಪುರಸ್ಕೃತ ಬಹಳಷ್ಟು ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥದ್ದು ಜಲಜೀವನ್ ಮಿಷನ್ ಯೋಜನೆ. 2019ರ ಆರಂಭದಲ್ಲಿ ಈ ಯೋಜನೆ ಜಾರಿಯಾಗುತ್ತೆ. ಆದ್ರೆ ಇಲ್ಲಿವರೆಗೂ ಕೂಡ ಪ್ರತಿ ಮನೆಗಳಿಗೂ ನೀರು ಸಂಪರ್ಕ ಕಲ್ಪಿಸುವಂತಹ ಒಂದು ಬಹುದೊಡ್ಡ ಯೋಜನೆ ಇದು. ಆದ್ರೆ ಈ ಯೋಜನೆಗಳು ಸಾಫಲ್ಯ ಆಗ್ತಾ ಇಲ್ಲ ಅನ್ನುವಂತಹ ಕೂಗು ಜನರಲ್ಲಿ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಚಿತ್ರದುರ್ಗ ತಾಲೂಕಿನ ಗೋನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಚ್ಚಬೋರಯ್ಯನಹಟ್ಟಿ ಗ್ರಾಮದಲ್ಲಿ ಕಳೆದ 6 ತಿಂಗಳಿನಿಂದ ನಿರಂತರವಾಗಿ ಈ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಬಹುಮುಖ್ಯವಾಗಿ ಇಲ್ಲಿ ಪ್ರತಿ ಮನೆಗೂ ನಳ ಸಂಪರ್ಕಿಸುವ ಒಂದು ಯೋಜನೆ ಬಹಳಷ್ಟು ಹಾಳಾಗಿದೆ. ಕಾರಣ ಏನಂತಂದ್ರೆ 6 ತಿಂಗಳ ಹಿಂದೆಯಷ್ಟೇ ಒಂದ್ ಮನೆಗೆ ನಳ ಸಂಪರ್ಕ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವೊಂದು ಮನೆಗಳಿಗೂ ಕೂಡ ನೀರು ಕೂಡ ಬಿಡ್ತಾ ಇಲ್ಲ. ಈ ನೀರನ್ನ ಕೇಳಲು ಹೋದ್ರೆ ಸ್ಥಳೀಯ PDOಗಳು ಜನರಿಗೆ ಒಂದು ತರಾಟೆಗೆಯನ್ನ ತೆಗೆದುಕೊಳ್ಳುವಂತಹ ಸಾಮಾನ್ಯ ಸಂಗತಿಗಳನ್ನ ಜನರು ನಮ್ಮ ಎದುರಿಗೆ ಬಿಚ್ಚಿಡ್ತಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಕೂಡ ಸಾಕಷ್ಟು ವರ್ಷಗಳೇ ಕಳೆದ್ರು ಕೂಡ ಇಲ್ಲಿವರೆಗೂ ಕೂಡ ದುರಸ್ತಿ ಮಾಡಿಸುವಂತಹ ಗೋಜಿಗೆ ಕೂಡ ಇಲ್ಲಿನ ಪಂಚಾಯತಿ ಅಧಿಕಾರಿಗಳಿಗೂ ಕೂಡ ಹೋಗಿಲ್ಲ. ಆದ್ರೆ ಗ್ರಾಮದಲ್ಲಿ ಕೇವಲ ಒಂದು ನಲ್ಲಿ ಇದೆ. ಇದು ಒಂದು ಸಾಕಷ್ಟು ಕಮ್ಮಿ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಬಾರಿ ಗ್ರಾಮಸ್ಥರು ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಬಳಿ ಹೋಗಿ ನಮಗೆ ನೀರು ಕೊಡಿ ಅಂತ ಕೇಳಿದ್ರು ಕೂಡ ಸ್ಥಳೀಯ ಗ್ರಾಮ ಪಂಚಾಯತಿ PDO ಉಡಾಫೆ ಉತ್ತರವನ್ನ ನೀಡ್ತಾರೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತಂದೇಳಿ. ಪ್ರಭು, ಏನು ಚಿತ್ರದುರ್ಗ ಜಿಲ್ಲೆ ಅಂದಾಕ್ಷಣವೇ ಪ್ರತಿ ವರ್ಷನೂ ಇಲ್ಲಿ ನಮಗೆ ಬರಗಾಲ ಎದುರಾಗ್ತಕ್ಕಂಥದ್ದು. ಯಾವುದೇ ನದಿ ಮೂಲಗಳಿಲ್ಲ, ಯಾವುದೇ ಒಂದು ನದಿ ಮೂಲಗಳು ಇಲ್ಲದೆ ಇರೋದ್ರಿಂದ ಸಾಕಷ್ಟು ನೀರಿನ ತೊಂದರೆ ಉಂಟಾಗ್ತದೆ. ಒಂದು JJM ಎನ್ನುವಂತಹ ಯೋಜನೆಗೆ ಇಲ್ಲಿ ಕಂಪ್ಲೀಟ್ ಸ್ಥಗಿತಗೊಂಡಿದೆ ಪ್ರಭು ಈ ಗ್ರಾಮದಲ್ಲಿ. ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ.